ಎಲ್ಲರಿಗೂ ನಮಸ್ಕಾರ. ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇಂದಿನ ಈ ಸಂಚಿಕೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ CAR ಮತ್ತು DAR ನಾನ್ HK ಪೇಪರ್ 2017 ಬಿಡಿಸೋಣ ಸ್ನೇಹಿತರೆ. ಈ ಸಂಚಿಕೆಯಲ್ಲಿ ಸಿಟಿ ಆರ್ಮ್ಡ್ ರಿಸರ್ವ್, ಡಿಸ್ಟಿಕ್ ಆರ್ಮ್ಡ್ ರಿಸರ್ವ್ ಪ್ರಶ್ನೆ ಪತ್ರಿಕೆಯನ್ನು ಈ ಸಂಚಿಕೆಯಲ್ಲಿ ಬಿಡಿಸೋಣ ಸ್ನೇಹಿತರೆ. ಬನ್ನಿ, ಹಾಗಾದರೆ ಸಮಯ ವ್ಯರ್ಥ ಮಾಡೋದು ಬೇಡ. ಮೊದಲನೇ ಪ್ರಶ್ನೆ, ಚುನಾವಣಾ ಆಯೋಗದ ಆಯುಕ್ತರ ಅಧಿಕಾರಾವಧಿ ಎಷ್ಟು? ಚುನಾವಣಾ ಆಯೋಗದ ಅಧಿಕಾರಾವಧಿ ಎಷ್ಟು ಎಂಬುದು ಈ ಪ್ರಶ್ನೆ ಆಗಿದೆ. ಸರಿಯಾದ ಉತ್ತರ 6 ವರ್ಷ. ಆಯ್ಕೆ ಸಿ ಸರಿಯಾದ ಉತ್ತರ 6 ವರ್ಷ ಚುನಾವಣಾ ಆಯುಕ್ತರ ಅಧಿಕಾರಾವಧಿಯಾಗಿದೆ. ಎರಡನೇ ಪ್ರಶ್ನೆ, ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ ಚೆಂಗಲರಾಯ ರೆಡ್ಡಿ. ಕೆ.ಸಿ. ರೆಡ್ಡಿ ಅವರು ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ. ಮೂರನೇ ಪ್ರಶ್ನೆ, ರೂಲ್ ಆಫ್ ಲಾ ಯಾವ ದೇಶದ ಕೊಡುಗೆ ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ರೂಲ್ ಆಫ್ ಲಾ ಇದು ಬ್ರಿಟನ್ ದೇಶದ ಕೊಡುಗೆಯಾಗಿದೆ. ನಾಲ್ಕನೇ ಪ್ರಶ್ನೆ, ಮತದಾನದ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಿದ ವರ್ಷ. ನಾವು ಮತ ಏನು ಚಲಾವಣೆ ಮಾಡ್ತೀವಿ ಅದು ಮೊದಲಿಗೆ 21 ವರ್ಷ ಇತ್ತು ವಯೋಮಿತಿ, ಈಗ 18 ವರ್ಷಕ್ಕೆ ಇಳಿಸಿದ ವರ್ಷ ಯಾವುದು ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ, ನಾಲ್ಕನೇದು ಆಯ್ಕೆ ಎ 1989ರಲ್ಲಿ. ಐದನೇ ಪ್ರಶ್ನೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಪ್ರಾರಂಭವಾದ ವರ್ಷ ಯಾವುದು ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ 1935ರಲ್ಲಿ RBI ಪ್ರಾರಂಭವಾಗುತ್ತೆ. ಆರನೇ ಪ್ರಶ್ನೆ, ಕರ್ನಾಟಕ ರಾಜ್ಯದ ಈಗಿನ ಮಹಾನಿರ್ದೇಶಕರು ಮತ್ತು ಪೊಲೀಸ್ ಮಹಾನಿರೀಕ್ಷಕರು ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಈ ಪ್ರಸ್ತುತವಾಗಿ ಡಾಕ್ಟರ್ ಸಲೀಂ ಸರ್ ಅವರು ಕರ್ತವ್ಯವನ್ನು ನಿರ್ವಹಿಸುತ್ತಾರೆ. ಯಾರು? ಡಾಕ್ಟರ್ ಸಲೀಂ ಸರ್ ಅವರು ಪ್ರಸ್ತುತ ಮಹಾನಿರ್ದೇಶಕರು DG ಅಂಡ್ IG ಅವರಾಗಿ ಕರ್ತವ್ಯ ನಿರ್ವಹಿಸುತ್ತಾರೆ. ಮುಂದಿನ ಪ್ರಶ್ನೆ, ಏಳನೇ ಪ್ರಶ್ನೆ, ಭಾರತದ ಮೊದಲ ವಿಶ್ವ ಸುಂದರಿ ಯಾರು ಎಂಬುದು ಏಳನೇ ಪ್ರಶ್ನೆಯಾಗಿದೆ. ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ರೀಟಾ ಫರಿಯಾ ಅವರು ಭಾರತದ ಮೊದಲ ವಿಶ್ವ ಸುಂದರಿಯಾಗಿ ಆಗಿರುತ್ತಾರೆ. ಮುಂದಿನ ಪ್ರಶ್ನೆ, ಎಂಟನೇ ಪ್ರಶ್ನೆ, ವಿಶ್ವದ ಅತಿ ಎತ್ತರದ ಆದಿಯೋಗಿ ಶಿವನ ಪ್ರತಿಮೆ ಯಾವ ರಾಜ್ಯದಲ್ಲಿ ಇದೆ ಎಂಬುದು ಎಂಟನೇ ಪ್ರಶ್ನೆಯಾಗಿದೆ. ತಮಿಳುನಾಡು ರಾಜ್ಯದಲ್ಲಿ ವಿಶ್ವದ ಅತಿ ಎತ್ತರದ ಆದಿಯೋಗಿ ಶಿವನ ಪ್ರತಿಮೆಯನ್ನು ನಾವು ಕಾಣಬಹುದು. ಒಂಬತ್ತನೇ ಪ್ರಶ್ನೆ, ಇದು ಕರೆಂಟ್ ಅಫೈರ್ಸ್. 10ನೇದು ಕರೆಂಟ್ ಅಫೈರ್ಸ್, 11ನೇದು ಕರೆಂಟ್ ಅಫೈರ್ಸ್. 12 GST ಸಭೆಯ ಅಧ್ಯಕ್ಷರು ಯಾರು? GST ಸಭೆಯ ಅಧ್ಯಕ್ಷರು ಯಾರು? ಹಣಕಾಸು ಸಚಿವರು ಈ GST ಸಭೆಯ ಅಧ್ಯಕ್ಷರು. ಮುಂದಿನ ಪ್ರಶ್ನೆ 13ನೇ ಪ್ರಶ್ನೆ, ಕೇಂದ್ರ ಚುನಾವಣಾ ಆಯೋಗದ ಮುಖ್ಯಸ್ಥರು. ಈಗ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯಸ್ಥರು ಯಾರು ಎಂಬುದು ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಜ್ಞಾನೇಶ್ ರವರು ಕರ್ತವ್ಯವನ್ನು ಈ ಪ್ರಸ್ತುತವಾಗಿ ನಿರ್ವಹಿಸುತ್ತಿದ್ದಾರೆ. 14ನೇ ಪ್ರಶ್ನೆ, ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಮೊದಲು ನೀಡಿದ್ದು ಯಾವಾಗ ಎಂಬುದು ಈ ಪ್ರಶ್ನೆಯಾಗಿದೆ. 14ನೇದಕ್ಕೆ 1991 ಮತ್ತು 92ರಲ್ಲಿ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಪ್ರಥಮ ಬಾರಿಗೆ ನೀಡಲು ಪ್ರಾರಂಭಿಸಿದರು. 15ನೇ ಪ್ರಶ್ನೆ, ಕರ್ನಾಟಕ ಪೊಲೀಸ್ ಅಕಾಡೆಮಿ ಎಲ್ಲಿದೆ ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ 15ಕ್ಕೆ ಸಿ ಮೈಸೂರು ಜಿಲ್ಲೆಯಲ್ಲಿ ಕರ್ನಾಟಕ ಪೊಲೀಸ್ ಅಕಾಡೆಮಿ ಕಂಡುಬರುತ್ತದೆ. 16ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಪೊಲೀಸ್ ಆಯುಕ್ತಾಲಯ ಅಂದರೆ ಕಮಿಷನರೇಟ್ ಇದೆ ಎಂಬುದು ಈ ಪ್ರಶ್ನೆಯಾಗಿದೆ. ಆಯುಕ್ತಾಲಯ ಕಮಿಷನರೇಟ್ ಎಷ್ಟಿದೆ? ಪ್ರಸ್ತುತವಾಗಿ 6 ಪೊಲೀಸ್ ಕಮಿಷನರೇಟನ್ನು ನಾವು ಕಾಣಬಹುದು. ಮುಂದಿನ ಪ್ರಶ್ನೆ 17ನೇ ಪ್ರಶ್ನೆ, ಉಪವಿಭಾಗದ ಪೊಲೀಸ್ ಅಧಿಕಾರಿ ಯಾರಾಗಿರುತ್ತಾರೆ? ಉಪವಿಭಾಗದ ಪೊಲೀಸ್ ಅಧಿಕಾರಿ ಯಾರಾಗಿರುತ್ತಾರೆ? DSP ಅವರು ಉಪವಿಭಾಗದ ಅಧಿಕಾರಿ ಆಗಿರುತ್ತಾರೆ.
18ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕ ರಾಜ್ಯ ಪೊಲೀಸ್ ಘಟಕ ಅಲ್ಲ ಎಂಬುದು 18ನೇ ಪ್ರಶ್ನೆಯಾಗಿದೆ. ಇದು ಸರಿಯಾದ ಉತ್ತರ CBI. ಇದು ಕರ್ನಾಟಕ ರಾಜ್ಯದಲ್ಲ, ಇದು ಕೇಂದ್ರದ್ದು, ಸೆಂಟ್ರಲ್ ಇದು. ಹಾಗಾಗಿ CID ಗುಪ್ತಚರ ವಾರ್ತೆ ಮತ್ತು ACB ಇವು ಕರ್ನಾಟಕ ರಾಜ್ಯ ಪೊಲೀಸ್ ಘಟಕಗಳು. ಮುಂದಿನ ಪ್ರಶ್ನೆ 19ನೇ ಪ್ರಶ್ನೆ, ವಾರದ ಕವಾಯತು, ವಾರದ ಪೆರೈಡ್, ವಾರದ ಕವಾಯತು ಯಾವ ದಿನದಂದು ನಡೆಸಲಾಗುತ್ತದೆ? ಆಯ್ಕೆ ಸಿ, ಶುಕ್ರವಾರದಂದು ನಡೆಸಲಾಗುತ್ತದೆ. 19ನೇ ಪ್ರಶ್ನೆಗೆ ಶುಕ್ರವಾರ. 20ನೇ ಪ್ರಶ್ನೆ, ಹರಪ್ಪ ನಾಗರಿಕತೆಯ ಧೋಲವೀರ ಯಾವುದು? ಹರಪ್ಪ ನಾಗರಿಕತೆಯ ಧೋಲವೀರ ಎಲ್ಲಿ ಕಂಡುಬರುತ್ತದೆ? ಗುಜರಾತ್ ರಾಜ್ಯದಲ್ಲಿ ಹರಪ್ಪ ನಾಗರಿಕತೆಯ ಧೋಲವೀರ ಕಂಡುಬರುತ್ತದೆ. 21ನೇ ಪ್ರಶ್ನೆ, ಚೋಳರ ರಾಜಧಾನಿ ಯಾವುದು? ಚೋಳರ ರಾಜಧಾನಿ ಯಾವುದು ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಆಯ್ಕೆ ಬಿ, ಉರೈಹೂರು. ಉರೈಹೂರು ಎಂಬುದು ಚೋಳರ ರಾಜಧಾನಿಯಾಗಿದೆ. 22ನೇ ಪ್ರಶ್ನೆ, ಮೊದಲ ಪಾಣಿಪತ್ ಕದನ ಯಾವಾಗ ನಡೆಯಿತು ಎಂಬುದು 22ನೇ ಪ್ರಶ್ನೆ. 1526ರಲ್ಲಿ ಮೊದಲ ಪಾಣಿಪತ್ ಕದನ ಜರುಗುತ್ತದೆ. ಮುಂದಿನ ಪ್ರಶ್ನೆ 23ನೇ ಪ್ರಶ್ನೆ, 4ನೇ ಆಂಗ್ಲೋ ಮೈಸೂರು ಕದನ ಯಾವಾಗ ನಡೆಯಿತು? 4ನೇ ಆಂಗ್ಲೋ ಮೈಸೂರು ಕದನ ಯಾವಾಗ ನಡೆಯಿತು? 23ನೇ ಪ್ರಶ್ನೆ ಆಯ್ಕೆ ಡಿ, 1799ರಲ್ಲಿ 4ನೇ ಆಂಗ್ಲೋ ಮೈಸೂರು ಕದನ ನಡೆಯಿತು. 24ನೇ ಪ್ರಶ್ನೆ, ಚಂಪಾರಣ್ಯ ಸತ್ಯಾಗ್ರಹ ಯಾವಾಗ ನಡೀತತಿ ಎಂಬುದು ಈ ಪ್ರಶ್ನೆ. ಆಯ್ಕೆ ಬಿ, 1917ರಲ್ಲಿ ಚಂಪಾರಣ್ಯ ಸತ್ಯಾಗ್ರಹ ನಡೆಯುತ್ತದೆ. 25ನೇ ಪ್ರಶ್ನೆ, ರಾತ್ರಿ ಕುರುಡುತನ ಯಾವ ಜೀವಸತ್ವದ ಕೊರತೆಯಿಂದ ಬರುತ್ತದೆ? ರಾತ್ರಿ ಕುರುಡುತನ ಯಾವ ಜೀವಸತ್ವದ ಕೊರತೆಯಿಂದ ಬರುತ್ತದೆ ಅಂದರೆ ವಿಟಮಿನ್ ಅಥವಾ ಜೀವಸತ್ವ ಎ ಕೊರತೆಯಿಂದ ಬರುತ್ತದೆ. 26ನೇ ಪ್ರಶ್ನೆ, ನೀರಿನಲ್ಲಿ ಕರಗುವ ಜೀವಸತ್ವ ಯಾವುದು ಎಂಬುದು 26ನೇ ಪ್ರಶ್ನೆಯಾಗಿದೆ. ಆಯ್ಕೆ ಬಿ ಮತ್ತು ಸಿ ಇವು ಎರಡು ನೀರಿನಲ್ಲಿ ಕರಗುವ ಜೀವಸತ್ವ ಆಗಿವೆ. 27ನೇ ಪ್ರಶ್ನೆ, ರಕ್ತವನ್ನ 4 ಗುಂಪುಗಳಾಗಿ ವಿಂಗಡಿಸಿದವರು ಯಾರು ಎಂಬುದು ಈ ಪ್ರಶ್ನೆ. 27ನೇ ಪ್ರಶ್ನೆ ಯಾವುದು? ಆನ್ಸರು 27ಕ್ಕೆ ಆಯ್ಕೆ ಬಿ, ಲ್ಯಾಂಡ್ ಸ್ಟಿನ್ನರ್ ಅವರು 4 ಗುಂಪುಗಳಾಗಿ ರಕ್ತವನ್ನು 4 ಗುಂಪುಗಳಾಗಿ ವಿಂಗಡಿಸುತ್ತಾರೆ. ಯಾರು? ಲ್ಯಾಂಡ್ ಸ್ಟಿನ್ನರ್. 28ನೇ ಪ್ರಶ್ನೆ, ಪ್ರೋಟೋಜೋವದಿಂದ ಬರುವ ಕಾಯಿಲೆ ಯಾವುದು? ಪ್ರೋಟೋಜೋವದಿಂದ ಯಾವ ಕಾಯಿಲೆ ಬರ್ತದೆ ಅಂತಂದರೆ ಆಯ್ಕೆ ಎ, ಮಲೇರಿಯಾ ಕಾಯಿಲೆ ಪ್ರೋಟೋಜೋವದಿಂದ ಬರುತ್ತದೆ. 29ನೇ ಪ್ರಶ್ನೆ, ಕ್ಯಾನ್ಸರ್ ರೋಗದ ಅಧ್ಯಯನವನ್ನು ಏನೆಂದು ಕರೆಯುತ್ತೇವೆ ಅಥವಾ ಕರೆಯುತ್ತಾರೆ? ಆಂಕಾಲಜಿ ಅಂತೇಳಿ. ಇದು ನೆನಪಿರಲಿ, ಒಂದು 2-3 ಸರಿ ಇದು ಪೊಲೀಸ್ ಇಲಾಖೆ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆಗಿದೆ. ಕ್ಯಾನ್ಸರ್ ರೋಗದ ಅಧ್ಯಯನವನ್ನು ಆಂಕಾಲಜಿ ಅಂತೇಳಿ ನಾವು ಕರೆಯುತ್ತೇವೆ. 30ನೇ ಪ್ರಶ್ನೆ, ರಾಜ್ಯ ಲೋಕಸಭಾ ಸದಸ್ಯರ ಅಧಿಕಾರಾವಧಿ ಎಷ್ಟು? ರಾಜ್ಯ ಲೋಕಸಭಾ ಸದಸ್ಯರ MP ಇದು 30ನೇ ಪ್ರಶ್ನೆಗೆ ಎಷ್ಟು ಎಂಬುದು ಇದು ಯಾವುದು ಅಲ್ಲ. ಆಯ್ಕೆ 5 ವರ್ಷ ರಾಜ್ಯ ಲೋಕಸಭಾ ಸದಸ್ಯರು ಅಥವಾ MP ಮೆಂಬರ್ ಆಫ್ ಪಾರ್ಲಿಮೆಂಟ್ ಅವರ ಅಧಿಕಾರಾವಧಿ 5 ವರ್ಷ. 31ನೇ ಪ್ರಶ್ನೆ, ಕೆಳಗಿನ ಯಾವುದು ಸಂವಿಧಾನಾತ್ಮಕ ಪರಿಹಾರ ಕ್ರಮಗಳ ಮೂಲಭೂತ ಹಕ್ಕು ಅಲ್ಲ? ಇದು ರಿಟ್ ಬಗ್ಗೆ ಈ ಪ್ರಶ್ನೆ ಕೇಳಿದರೆ. ಏನು? ರಿಟ್ ಬಗ್ಗೆ ಈ ಪ್ರಶ್ನೆ ಕೇಳಿದರೆ ABS ಕಾರ್ಪಸ್, ಮ್ಯಾಂಡಮಸ್, ಪ್ರೊಹಿಬಿಷನ್, ಕೋವಾರೆಂಟ್ ಇವೆಲ್ಲವೂ ಕೂಡ ಸಂವಿಧಾನ ಪರಿಹಾತ್ಮಕ ಕ್ರಮಗಳು. ಆದರೆ ಇಂಜೆಕ್ಷನ್ ಇದಕ್ಕೆ ತಪ್ಪಾಗಿದೆ. ಮುಂದಿನ ಪ್ರಶ್ನೆ 32ನೇ ಪ್ರಶ್ನೆ, ಹಣಕಾಸು ಆಯೋಗದ ಅಧ್ಯಕ್ಷರನ್ನು ನೇಮಕ ಮಾಡುವವರು ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಆಯ್ಕೆ ಎ, ರಾಷ್ಟ್ರಪತಿಗಳು ಹಣಕಾಸು ಆಯೋಗದ ಅಧ್ಯಕ್ಷರನ್ನ ನೇಮಕ ಮಾಡುತ್ತಾರೆ. ಮುಂದಿನ ಪ್ರಶ್ನೆ 33ನೇ ಪ್ರಶ್ನೆ, ಕರ್ನಾಟಕ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ MLA ಇಂದ MLCಗೆ ಆಯ್ಕೆಯಾಗುವ ಸದಸ್ಯರ ಸಂಖ್ಯೆ ಎಷ್ಟು ಎಂಬುದು 33ನೇ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ 25 ಜನರನ್ನ ಕರ್ನಾಟಕದ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಆಯ್ಕೆ ಮಾಡಲಾಗುತ್ತದೆ. 34ನೇ ಪ್ರಶ್ನೆ, ಚಲನಶಕ್ತಿಯ ಸಮೀಕರಣ ಹೀಗಿದೆ.
ಹಾಗಾದ್ರೆ 34ನೇ ಪ್ರಶ್ನೆ, ಚಲನಾ ಶಕ್ತಿಯ ಸಮೀಕರಣ ಯಾವುದು ಎಂಬುದರ ಆಯ್ಕೆ ಬಿ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ ಆಗಿದೆ. 35ನೇ ಪ್ರಶ್ನೆ, ಮರಳುಗಾಡಿನ ಮರೀಚಿಕೆಗೆ ಕಾರಣ ಏನು ಎಂಬುದು 35ನೇ ಪ್ರಶ್ನೆಯಾಗಿದೆ. ಆಯ್ಕೆ ಬಿ, ಪೂರ್ಣಾಂತರಿಕ ಅಥವಾ ಸಂಪೂರ್ಣ ಆಂತರಿಕ ಪ್ರತಿಫಲನ ಮರಳುಗಾಡಿನ ಮರೀಚಿಕೆಗೆ ಪ್ರಮುಖ ಕಾರಣವಾಗಿದೆ. 36ನೇ ಪ್ರಶ್ನೆ, ಭೂಪದರದಲ್ಲಿ ಇರುವ ಪ್ರಮುಖ ಧಾತು ಆಕ್ಸಿಜನ್, ಆಮ್ಲಜನಕ ಭೂಪದರದಲ್ಲಿ ಪ್ರಮುಖ ಧಾತುವಾಗಿ ಕಂಡುಬರುತ್ತದೆ. 37ನೇ ಪ್ರಶ್ನೆ, ಕೆಳಗಿನವುದರಲ್ಲಿ ಯಾವುದರ ಪರಮಾಣು ಸಂಖ್ಯೆ ಸರಿ ಇಲ್ಲ ಎಂಬುದು ಈ 37ನೇ ಪ್ರಶ್ನೆ ಆಗಿದೆ. 37ನೇ ಪ್ರಶ್ನೆಗೆ ಆಯ್ಕೆ ಡಿ, ಟೈಟಾನಿಯಂ ಇದು ಪರಮಾಣು ಸಂಖ್ಯೆ ಇದು ಸರಿಯಿಲ್ಲ. ಕ್ಯಾಲ್ಸಿಯಂ 20, ಆರ್ಗಾನ್ 18, ಪೊಟ್ಯಾಷಿಯಂ 19 ಮತ್ತು ಪರಮಾಣು ಸಂಖ್ಯೆ ತಾಮ್ರದ ಪರಮಾಣು ಸಂಖ್ಯೆ 29. ಇವೆಲ್ಲ ಪರಮಾಣು ಸಂಖ್ಯೆ ಸರಿ ಇದೆ, ಆದರೆ ಟೈಟಾನಿಯಂ 21 ಇದು ತಪ್ಪಿದೆ. 38ನೇ ಪ್ರಶ್ನೆ, ಅಮೋನಿಯದ ಅಣುಸೂತ್ರ ಅಂತೇಳಿ ಇದನ್ನ 38ನೇ ಪ್ರಶ್ನೆ ಕೇಳಿದರೆ ಅಮೋನಿಯದ ಅಣುಸೂತ್ರ ಯಾವುದು? NH. ಆಯ್ಕೆ 38ನೇ ಪ್ರಶ್ನೆಗೆ ಆಯ್ಕೆ ಸಿ, NH3 ಅಮೋನಿಯದ ಅಣುಸೂತ್ರ. 39ನೇ ಪ್ರಶ್ನೆ, ಕನ್ನಡದ ಕಾಳಿದಾಸ ಅಂತ ಹೇಳಿ ಯಾರನ್ನ ಕರೆಯುತ್ತಾರೆ? 39ನೇ ಪ್ರಶ್ನೆ, ಬಸವಪ್ಪ ಶಾಸ್ತ್ರಿ ಅವರನ್ನ ಕನ್ನಡದ ಕಾಳಿದಾಸ ಎಂದು ಕರೆಯುತ್ತಾರೆ. 40ನೇ ಪ್ರಶ್ನೆ, ಮೈಸೂರು ರಾಜ್ಯವನ್ನ ಕರ್ನಾಟಕ ಎಂದು ನಾಮಕರಣ ಮಾಡಿದಾಗ ಮುಖ್ಯಮಂತ್ರಿ ಯಾರಿದ್ರು? ಮೈಸೂರು ರಾಜ್ಯ ಅಂತ ಹೇಳಿ ನಮ್ದಿತ್ತು, ಅದನ್ನು ನಾವು ಕರ್ನಾಟಕ ಅಂತ ಹೇಳಿ ಪುನರ್ ನಾಮಕರಣ ಮಾಡ್ತೀವಿ, ಅವಾಗ ಮುಖ್ಯಮಂತ್ರಿ ಯಾರಿದ್ರು ಅಂತೇಳಿ ಪ್ರಶ್ನೆ ಆಗಿದೆ. ಆಯ್ಕೆ ಸಿ, ದೇವರಾಜ ಅರಸ್ರವರು ಮುಖ್ಯಮಂತ್ರಿ ಆಗಿದ್ರು. ಮೋಹನ್ ಲಾಲ್ ಸುಖಾಡಿ ಅವರು ರಾಜ್ಯಪಾಲರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾರೆ 1973ರಲ್ಲಿ. 41ನೇ ಪ್ರಶ್ನೆ, ರಾಜ್ಯ ಪುನರ್ರಚನಾ ಆಯೋಗದ ಅಧ್ಯಕ್ಷರು ಯಾರು ಎಂಬುದು ಈ 41ನೇ ಪ್ರಶ್ನೆ ಆಗಿದೆ. ಫಜಲ್ ಅಲಿ ಅವರು ರಾಜ್ಯ ಪುನರ್ರಚನಾ ಆಯೋಗದ ಅಧ್ಯಕ್ಷರು. 42ನೇ ಪ್ರಶ್ನೆ, ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಯಾವ ಸ್ಥಳವನ್ನ ನಾವು ಕರೆಯುತ್ತೇವೆ? ಅಲ್ಲಿ ಜಲಿಯನ್ ವಾಲಾಬಾಗ್ ಏನು ಅಮೃತ್ಸರದಲ್ಲಿ ನಡೀತಿತ್ತೋ ಅದೇ ತರ ನಮ್ಮ ಕರ್ನಾಟಕದಲ್ಲಿ ಒಂದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅದೇ ರೀತಿ ಉಳ್ಳವಂತದ್ದಾಗಿ ನಡೀತತಿ. ಅದನ್ನ ನಾವು ಯಾವುದನ್ನ ಕರಿತೀವಿ ಎಂಬುದು 42ನೇ ಪ್ರಶ್ನೆಯಾಗಿದೆ. ಆಯ್ಕೆ ಸಿ, ವಿದುರಾಶ್ವತ್ಥ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಂಡುಬರ್ತದೆ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಂಡುಬರ್ತತಿ. ಇದನ್ನ ನಾವು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಥವಾ ದಕ್ಷಿಣ ಭಾರತದ ಜಲಿಯನ್ ವಾಲಾಬಾಗ್ ಎಂದು ಕೂಡ ಕರಿತೀವಿ ಇದನ್ನ. 43ನೇ ಪ್ರಶ್ನೆ, ಮೈಸೂರಿನ ಕೊನೆಯ ದಿವಾನರು ಯಾರು ಎಂಬುದು 43ನೇ ಪ್ರಶ್ನೆಯಾಗಿದೆ. ಅರ್ಕಟ್ ರಾಮಸ್ವಾಮಿ ಮೊದಲಿಯಾರ್ ಅವರು ಕರ್ನಾಟಕದ ಮೈಸೂರಿನ ಕೊನೆಯ ದಿವಾನರಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. 44ನೇ ಪ್ರಶ್ನೆ, 45, 46, 47, 49ನೇ ಪ್ರಶ್ನೆ, ಆಪರೇಷನ್ ಫ್ಲಡ್ನ ಜನಕ ಯಾರು ಎಂಬುದು 49ನೇ ಪ್ರಶ್ನೆ. ಆಯ್ಕೆ ಬಿ, ವರ್ಗೀಸ್ ಕುರಿಯನ್ ಅವರನ್ನ ಆಪರೇಷನ್ ಫ್ಲಡ್ ಅವರ ಜನಕ ಎಂದು ಕರೆಯುತ್ತೇವೆ. 50ನೇ ಪ್ರಶ್ನೆ, ಭಾರತದ ಅತಿ ದೊಡ್ಡ ರಾಷ್ಟ್ರೀಕೃತ ಬ್ಯಾಂಕ್ ಯಾವುದು? ಎಂಬುದು ಇದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತದ ಅತಿ ದೊಡ್ಡ ರಾಷ್ಟ್ರೀಕೃತ ಬ್ಯಾಂಕ್ ಆಗಿ ಕಾಣಿಸಿಕೊಳ್ತತೆ. ಚಹಾದ ಅತ್ಯಂತ ಹೆಚ್ಚಿನ ಉತ್ಪಾದಕ ಅಸ್ಸಾಮು, ಕಾಫಿಯದು ಕರ್ನಾಟಕ. ನೋಡಿ, ಕಾಫಿ ಕರ್ನಾಟಕ. ಹಳದಿ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ? ಎಣ್ಣೆ ಕಾಳುಗಳಿಗೆ ಸಂಬಂಧಿಸಿದೆ ಹಳದಿ ಕ್ರಾಂತಿ. 53ನೇ ಪ್ರಶ್ನೆ, ಭಾರತದ ಶ್ರೀಮಂತರಲ್ಲಿ ಮೊದಲ ಸ್ಥಾನ ಯಾರಿಗಿದೆ ಎಂಬುದು ಈ ಪ್ರಶ್ನೆಯಾಗಿದೆ. 53ನೇ ಪ್ರಶ್ನೆ. ಆಯ್ಕೆ ಸಿ, ಮುಖೇಶ್ ಅಂಬಾನಿ ಅವರಿಗೆ ಭಾರತದ ಶ್ರೀಮಂತರಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಆನೆ ಯೋಜನೆ ಯಾವಾಗ ಜಾರಿಗೆ ಬಂತು? ಎಂಬುದು ಈ ಪ್ರಶ್ನೆ ಆಗಿದೆ. ಕೆ ಬಿ 1992ರಲ್ಲಿ ಆನೆ ಯೋಜನೆ ಬರ್ತತಿ. ಆಗಸ್ಟ್ 12 ನಾವು ಆನೆ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. 55ನೇ ಪ್ರಶ್ನೆ, ಮೊದಲ ವಿಶ್ವ ಕನ್ನಡ ಸಮ್ಮೇಳನ ಎಲ್ಲಿ ನಡೆಯಿತು? ಇದು ಕನ್ನಡ ಸಾಹಿತ್ಯ ಸಮ್ಮೇಳನ ಅಲ್ಲ,
ವಿಶ್ವ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ವಿಶ್ವ ಕನ್ನಡ ಸಮ್ಮೇಳನ. ಇದು ಸರಿಯಾಗಿ ನೆನಪಿರಲಿ, ಕ್ಲಿಯರೆನ್ಸ್ ಇರಲಿ. 55ನೇ ಪ್ರಶ್ನೆ ಏನು? ಆಯ್ಕೆ ಎ ಮೈಸೂರಿನಲ್ಲಿ ನಡೀತು. 1985ರಲ್ಲಿ ಮೈಸೂರಿನಲ್ಲಿ ನಡೀತೈತಿ. ಎರಡನೇದು 2011ರಲ್ಲಿ ಬೆಳಗಾವಿಯಲ್ಲಿ ನಡೀತೈತಿ. ಇನ್ನು ಮೂರನೇದು ದಾವಣಗೆರೆಯಲ್ಲಿ ಮಾಡ್ಬೇಕಂತಿದ್ರು, ಕಾರಣಾಂತರಗಳಿಂದ ಮಾಡಿಲ್ಲ. ಇದುವರೆಗೂ 2 ನಡೆದವೆ. ಎಲ್ಲಿ? ಮೊದಲು ಮೈಸೂರು, ಆಮೇಲೆ ಬೆಳಗಾವಿ. 56ನೇ ಪ್ರಶ್ನೆ 371 ಸಂವಿಧಾನದ ತಿದ್ದುಪಡಿಯ ಲಾಭ ಎಷ್ಟು ಜಿಲ್ಲೆಗಳಿಗೆ ಇದೆ? ಎಷ್ಟು ಜಿಲ್ಲೆಗಳಿಗೆ ಇದೆ ಎಂಬುದು ಈ ಪ್ರಶ್ನೆ ಆಗಿದೆ. ಇಷ್ಟು ದಿನ 6 ಜಿಲ್ಲೆಗಳಿಗಿತ್ತು. ಈ ಪ್ರಸ್ತುತ ವಿಜಯನಗರ ಜಿಲ್ಲೆ ಹೊಸದಾಗಿದ್ದರಿಂದ 7 ಜಿಲ್ಲೆಗಳ ಈ ಲಾಭವನ್ನ ಪಡ್ಕೊಳ್ತಿದ್ದಾವೆ. 57ನೇ ಪ್ರಶ್ನೆ ಭಾರತದ ಮೊದಲ ಮಹಿಳಾ ರೈಲ್ವೆ ಸಚಿವೆ ಯಾರು? ಮಮತಾ ಬ್ಯಾನರ್ಜಿ ಅವರು ಭಾರತದ ಮೊದಲ ಮಹಿಳಾ ರೈಲ್ವೆ ಸಚಿವೆಯಾಗಿ ಕಾರ್ಯನಿರ್ವಹಿಸಿದ್ದಾರೆ. 58ನೇ ಪ್ರಶ್ನೆ ದಕ್ಷಿಣ ಗಂಗೆ ಎಂದು ಕರೆಯಲ್ಪಡುವ ನದಿ. ಇದು ಬಹಳ ಕನ್ಫ್ಯೂಸ್ ಇತ್ತು. ಇದಕ್ಕೆ ಕೀ ಆನ್ಸರು 58ನೇ ಪ್ರಶ್ನೆಗೆ ಕಾವೇರಿ ಅಂತೇಳಿ ಆನ್ಸರ್ ಕೊಟ್ಟರು. ಯಾಕಂದರೆ ದಕ್ಷಿಣ ಗಂಗೆ ಅಥವಾ ದಕ್ಷಿಣ ಭಾರತದ ಗಂಗೆ ಅಂತೇಳಿ ಉಚ್ಚಾರದಲ್ಲಿ ಕನ್ಫ್ಯೂಸ್ ಇರುತ್ತೆ. ಹಾಗಾಗಿ ದಕ್ಷಿಣ ಗಂಗಾ ಅಂತೇಳಿ ಕಾವೇರಿ ನದಿನ ಕರೀತಾರೆ. 59ನೇ ಪ್ರಶ್ನೆ ಅಂಶಿ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ? ಅಂಶಿ ರಾಷ್ಟ್ರೀಯ ಉದ್ಯಾನವನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವು ಕಾಣ್ತೇವೆ. 60 ಮೆಣಸು ಸಿಗುವುದು ಯಾವುದರಿಂದ? ಮೆಣಸು ಯಾವುದರಿಂದ ಸಿಗುತ್ತದೆ? ಮರ, ಗಿಡ, ಪೊದೆ ಅಥವಾ ಬಳ್ಳಿ? ಮೆಣಸು ಬಳ್ಳಿಯಲ್ಲಿ ನಾವು ಸಿಗುತ್ತದೆ. 61ನೇ ಪ್ರಶ್ನೆ ಸೋಲಿಗರು ವಾಸವಿರುವ ಜಿಲ್ಲೆ ಯಾವುದು? ಸೋಲಿಗರು ಚಾಮರಾಜನಗರ ಜಿಲ್ಲೆಯಲ್ಲಿ ಸೋಲಿಗ ಬುಡಕಟ್ಟು ಜನಾಂಗ ಕಂಡುಬರುತ್ತದೆ. 62ನೇ ಪ್ರಶ್ನೆ PSI ಸಮವಸ್ತ್ರದಲ್ಲಿ ಎಷ್ಟು ನಕ್ಷತ್ರಗಳು ಕಂಡುಬರುತ್ತವೆ? ಎಷ್ಟು ನಕ್ಷತ್ರಗಳು ಕಂಡುಬರ್ತವೆ ಅಂದರೆ 2 ನಕ್ಷತ್ರಗಳು. PSI ಭುಜದ ಮೇಲೆ 2 ನಕ್ಷತ್ರ. ASI ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಅವರಲ್ಲಿ 1 ಸ್ಟಾರ್ ಅನ್ನು ನಾವು ಕಾಣ್ತೇವೆ, ನೆನಪಿರಲಿ. ಮುಂದಿನ ಪ್ರಶ್ನೆ 63ನೇ ಪ್ರಶ್ನೆ ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ಮ್ಯೂಸಿಯಂ. ನೋಡಿ, ಮ್ಯೂಸಿಯಂ ಎಲ್ಲಿದೆ ಅಂದರೆ ಬೆಂಗಳೂರಿನಲ್ಲಿ ಕಂಡುಬರ್ತತೆ. 64ನೇ ಪ್ರಶ್ನೆ ಸ್ಪೇನ್ನ ರಾಷ್ಟ್ರೀಯ ಕ್ರೀಡೆ ಯಾವುದು? ಸ್ಪೇನ್ನ ರಾಷ್ಟ್ರೀಯ ಕ್ರೀಡೆ ಗೂಳಿಕಾಳಗ ಸ್ಪೇನ್ನ ರಾಷ್ಟ್ರೀಯ ಕ್ರೀಡೆಯಾಗಿದೆ. 65ನೇ ಪ್ರಶ್ನೆ ವಾಂಖೆಡೆ ಸ್ಟೇಡಿಯಂ ಎಲ್ಲಿದೆ? ವಾಂಖೆಡೆ ಸ್ಟೇಡಿಯಂ ಎಲ್ಲಿದೆ? ಎಲ್ಲರಿಗೂ ಗೊತ್ತು, ಮುಂಬೈನಲ್ಲಿ ಕಂಡು ಬರ್ತೈತಿ ವಾಂಖೆಡೆ ಸ್ಟೇಡಿಯಂ. ಈಡನ್ ಗಾರ್ಡನ್ ಕೋಲ್ಕತ್ತಾ, ಚಿನ್ನಸ್ವಾಮಿ ಬೆಂಗಳೂರು. ಮುಂದಿನ ಪ್ರಶ್ನೆ ಅಮರ್ತ್ಯ ಸೇನ್ ಯಾವ ವಿಭಾಗದಲ್ಲಿ ನೋಬೆಲ್ ಪ್ರಶಸ್ತಿಯನ್ನ ಪಡೆದರು? 66ನೇ ಪ್ರಶ್ನೆ ಆಯ್ಕೆ ಬಿ ಅರ್ಥಶಾಸ್ತ್ರ ವಿಭಾಗದಲ್ಲಿ ಅಮರ್ತ್ಯ ಸೇನ್ ಅವರು ನೋಬೆಲ್ ಪ್ರಶಸ್ತಿಯನ್ನ ಪಡೆದುಕೊಂಡರು. 67ನೇ ಪ್ರಶ್ನೆ ರೆಡ್ ಇಂಡಿಯನ್ನರು ಕೆಂಪು ಭಾರತೀಯರು ಎಲ್ಲಿ ಕಾಣಸಿಗುತ್ತಾರೆ ಎಂಬುದು 67ನೇ ಪ್ರಶ್ನೆಯಾಗಿದೆ. ಆಯ್ಕೆ ಸಿ ಉತ್ತರ ಅಮೆರಿಕದಲ್ಲಿ ರೆಡ್ ಇಂಡಿಯನ್ಸ್ ಕಂಡುಬರುತ್ತಾರೆ. 68ನೇ ಪ್ರಶ್ನೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ಜಾರಿಗೆ ತಂದವರು ಯಾರು ಎಂಬುದು 68ನೇ ಪ್ರಶ್ನೆ. ಲಾರ್ಡ್ ಡಾಲೌಸಿ ಅವರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ಜಾರಿಗೆ ತರ್ತಾರೆ. 69ನೇ ಪ್ರಶ್ನೆ ಮಾಡು ಇಲ್ಲವೇ ಮಡಿ ಇದು ಯಾರ ಘೋಷಣೆ ಎಂಬುದು ಪ್ರಶ್ನೆಯಾಗಿದೆ. ಆಯ್ಕೆ ಸಿ ಮಹಾತ್ಮ ಗಾಂಧೀಜಿಯವರ ಘೋಷಣೆಯಾಗಿದೆ. 70ನೇ ಪ್ರಶ್ನೆ 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಕಾಂಗ್ರೆಸ್ ಪ್ರತಿನಿಧಿಯಾಗಿದ್ದವರು ಯಾರು ಎಂಬುದು 70ನೇ ಪ್ರಶ್ನೆ. 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಯಾರು ಕಾಂಗ್ರೆಸ್ನ ಪ್ರತಿನಿಧಿ? ಮಹಾತ್ಮ ಗಾಂಧೀಜಿಯವರು 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಕಂಡು ಬರ್ತಾರೆ. ಮುಂದಿನ ಪ್ರಶ್ನೆ 71ನೇ ಪ್ರಶ್ನೆ ಮೆಗಸ್ತನಿಸ್ ಭಾರತಕ್ಕೆ ಬಂದಿದ್ದು ಈತನ ಕಾಲದಲ್ಲಿ. ಮೆಗಸ್ತನಿಸ್ ಅವರು 71ನೇ ಪ್ರಶ್ನೆ ಯಾರ ಕಾಲದಲ್ಲಿ ಬರ್ತಾರೆ ಅಂದರೆ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ. 71ನೇ ಪ್ರಶ್ನೆ ಇವ್ರ ಕಾಲದಲ್ಲಿ ಮೆಗಾಸ್ತನಿಸ್ ಅವರು ಬರ್ತಾರೆ. 72ನೇ ಪ್ರಶ್ನೆ ದೆಹಲಿಯ ಮೊಟ್ಟ ಮೊದಲ ಮಹಿಳಾ ದೊರೆ ರಜಿಯಾ ಸುಲ್ತಾನ್ ಇದಕ್ಕೆ ಸರಿಯಾದ ಉತ್ತರ. 73ನೇ ಮೆಂಟಲ್ ಅಬಿಲಿಟಿ. 74 75ನೇ ಪ್ರಶ್ನೆ ಭಾರತ
ಸಂವಿಧಾನಕ್ಕೆ ಮೊದಲ ತಿದ್ದುಪಡಿ ತಂದ ವರ್ಷ ಯಾವುದು ಎಂಬುದು 75ನೇ ಪ್ರಶ್ನೆಯಾಗಿದೆ. ಆಯ್ಕೆ ಬಿ 1971ರಲ್ಲಿ ಭಾರತಕ್ಕೆ ಮೊದಲ ತಿದ್ದುಪಡಿಯನ್ನು ತರಲಾಗುತ್ತದೆ. 76ನೇ ಪ್ರಶ್ನೆ, ರಾಷ್ಟ್ರಪತಿ ಚುನಾವಣೆ ಸ್ಪರ್ಧಿಸುವ ಅಭ್ಯರ್ಥಿಯ ಕನಿಷ್ಠ ವಯೋಮಿತಿ. ರಾಷ್ಟ್ರಪತಿ ಎಲೆಕ್ಷನ್ಗೆ ಎಲೆಕ್ಟೆಡ್ ಆಗಬೇಕಂದ್ರೆ ಎಷ್ಟು ವರ್ಷ ಕನಿಷ್ಠ ವಯೋಮಿತಿ ಇರಬೇಕಂದ್ರೆ 35 ವರ್ಷ ವಯೋಮಿತಿಯನ್ನು ನಾವು ಕಾಣ್ತೇವೆ. 2ನೇ ಪಂಚವಾರ್ಷಿಕ ಯೋಜನೆಯ ಆದ್ಯತಾ ವಲಯ. ಮೊದಲನೇ ಪಂಚವಾರ್ಷಿಕ ಕೃಷಿ ವಲಯ, 2ನೇದು ಕೈಗಾರಿಕಾ ವಲಯ. 78ನೇ ಪ್ರಶ್ನೆ, ವಿಶ್ವ ಬ್ಯಾಂಕ್ ಹಾಗೂ IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, IMF ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಇದರ ಕೇಂದ್ರ ಕಚೇರಿ ನಾವು ಎಲ್ಲಿ ಕಾಣ್ತೀವಿ ಅಂತೇಳಿ 78ನೇ ಪ್ರಶ್ನೆ. ವಾಷಿಂಗ್ಟನ್ನಲ್ಲಿ ಇದರ ಕೇಂದ್ರ ಕಚೇರಿಯನ್ನು ನಾವು ಕಾಣ್ತೀವಿ. 79ನೇ ಪ್ರಶ್ನೆ, ಕೆಳಗಿನ ಯಾವ ರಾಜ್ಯದಲ್ಲಿ TFR ಅಂದರೆ ಒಟ್ಟು ಸಂತಾನೋತ್ಪತ್ತಿ ದರ ಹೆಚ್ಚು ಕಂಡುಬರ್ತದೆ ಅಂದರೆ ಕೇರಳದಲ್ಲಿ TFR ಪರ್ಸೆಂಟೇಜ್ ಜಾಸ್ತಿ ಇದೆ. 80 ಇದು ಕರೆಂಟ್ ಅಫೇರ್ಸು. 81 ಕರೆಂಟ್ ಅಫೇರ್ಸು. 89 82 ಇತ್ತೀಚೆಗೆ ಯುನೆಸ್ಕೋ ಪಾರಂಪರಿಕ ನಗರ ಪಟ್ಟಿಗೆ ಸೇರಿದ ನಗರ ಅಹಮದಾಬಾದ್. ಮುಂದಿನ ಪ್ರಶ್ನೆ 83ನೇ ಪ್ರಶ್ನೆ, ರಾಷ್ಟ್ರೀಯ ಗಣಿತ ದಿನ ಅಂತೇಳಿ ನಾವು ಯಾವಾಗ ಆಚರಣೆ ಮಾಡ್ತೀವಿ ಅಂದರೆ ಡಿಸೆಂಬರ್ 22 ರಾಷ್ಟ್ರೀಯ ಗಣಿತ ದಿನ ಅಂತೇಳಿ ನಾವು ಆಚರಣೆ ಮಾಡ್ತೀವಿ. 84 17-18 ಬಜೆಟ್ ಕೇಳ್ಯಾರೆ. ಈಗ 2024-25 ಕೂಡ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯವರು ಮಂಡಿಸಿದರು. 85ನೇದು ಕರ್ನಾಟಕದ ಗೃಹ ಮಂತ್ರಿ ಯಾರಂತ ಕೇಳಿದರು. ಈಗ ಪ್ರಸ್ತುತವಾಗಿ ಡಾಕ್ಟರ್ ಜಿ ಪರಮೇಶ್ವರರವರು ಕರ್ನಾಟಕದ ಗೃಹ ಮಂತ್ರಿಯಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. 86ನೇ ಪ್ರಶ್ನೆ, ಕರ್ನಾಟಕದ ವಿಧಾನಸಭಾ ಸಭಾಪತಿ ಇವಾಗ ಯಾರಿದ್ದಾರೆ, ಪ್ರಸ್ತುತವಾಗಿ ಯಾರಿದ್ದಾರೆ ಅಂತ ಕೇಳಿದರೆ UT ಖಾದರ್ ಅವರು. ಈ ಪ್ರಸ್ತುತವಾಗಿ UT ಖಾದರ್ ಅವರು ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. 87ನೇ ಪ್ರಶ್ನೆ, ಯುರೋಪ್ನಿಂದ ಭಾರತಕ್ಕೆ ಜಲಮಾರ್ಗ ಕಂಡು ಹಿಡಿದವರು ಯಾರು ಎಂಬುದು ಪ್ರಶ್ನೆಯಾಗಿದೆ. ವಾಸ್ಕೋಡಿಗಾಮ ಕೇರಳದ ಕಲ್ಲಿಕೋಟೆ ಎಷ್ಟು 1498ರಲ್ಲಿ ತಲುಪಿ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿತಾರೆ. 88 ಆನಂದ ಮಠದ ಕರ್ತೃ ಯಾರು ಎಂಬುದು 88ನೇ ಪ್ರಶ್ನೆಯಾಗಿದೆ. 88 ಬಂಕಿಮ ಚಂದ್ರ ಚಟರ್ಜಿಯವರು ಆನಂದ ಮಠದ ಕರ್ತೃ ಆಗಿದ್ದಾರೆ. 89 ಬೈಸಿಕಲ್ ಕಂಡುಹಿಡಿದವರು ಮ್ಯಾಕ್ಮಿಲನ್ ಅವರು ಬೈಸಿಕಲನ್ನು ಕಂಡುಹಿಡಿದ್ರು. 89ನೇ ಪ್ರಶ್ನೆ, ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್, ಸರಿಯಾಗಿ ನೆನಪಿರಲಿ, ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ? ಆಯ್ಕೆ ಸಿ ಕರ್ನಾಲ್ನಲ್ಲಿ ಕಂಡು ಬರ್ತತಿ. 91 ಬಿಸ್ಮಿಲ್ಲಾ ಖಾನ್ ನುಡಿಸುತ್ತಿದ್ದ ಸಂಗೀತ ವಾದ್ಯ ಯಾವುದು? ಇದು ಶಹನಾಯಿಯನ್ನು ಬಿಸ್ಮಿಲ್ಲಾ ಖಾನ್ ರವರು ಶಹನಾಯಿಯನ್ನು ನುಡಿಸಿದ್ರು. 92 ಕನ್ನಡದ ಮೊಟ್ಟ ಮೊದಲ ನಾಟಕ ಮಿತ್ರವಿಂದ ಗೋವಿಂದ ಕನ್ನಡದ ಮೊಟ್ಟ ಮೊದಲ ನಾಟಕ. ಮುಂದಿನ ಪ್ರಶ್ನೆ, ಮಹಮ್ಮದ್ ಗವಾನ್ ನಿರ್ಮಿಸಿದ ಮದರಸ ಎಲ್ಲಿದೆ ಎಂಬುದು 93ನೇ ಪ್ರಶ್ನೆ. ಬೀದರ್ನಲ್ಲಿ ಕಂಡು ಬರ್ತತೆ. ಎಲ್ಲಿ? ಬೀದರ್ನಲ್ಲಿ ಕಂಡು ಬರ್ತತೆ. 94ನೇ ಪ್ರಶ್ನೆ, ರಾಷ್ಟ್ರಕೂಟರ ರಾಜಧಾನಿ ಯಾವುದು? ಆಯ್ಕೆ ಸಿ ಮಾನ್ಯಕೇಟದ ರಾಷ್ಟ್ರಕೂಟರು. ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ ಹೇಳಿ ಯಾವುದನ್ನು ಕರೀತಾರೆ? ಇಬ್ರಾಹಿಂ ರೋಜಾ, ಇದನ್ನು ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ ಹೇಳಿ ಕರೀತಾರೆ. 95ಕ್ಕೆ ಬಿ ಆನ್ಸರು. 96 ಶಾತವಾಹನರ ಆಡಳಿತದ ಮೂಲ ಪುರುಷ ಯಾರು? ಎಂಬುದು ಸಿಮುಖ ಅವರು ಶಾತವಾಹನರ ಆಡಳಿತದ ಮೂಲ ಪುರುಷ. 97 ಇದು ಕೂಡ ಕರೆಂಟ್ ಮೆಂಟಲ್ ಎಬಿಲಿಟಿ. 98 ಮೆಂಟಲ್ ಎಬಿಲಿಟಿ. 99 ಕೂಡ ಮೆಂಟಲ್ ಎಬಿಲಿಟಿ. 100ನೇ ಪ್ರಶ್ನೆ, ಮಾನವನು ಸಸ್ತನಿ ಆದರೆ ಕೀಟ ಏನು ಅಂದರೆ ಸಂಧಿಪದಿಗಳು. ಕೀಟ ಒಂದು ಸಂಧಿಪದಿಗಳು. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ.